ಪೋರ್ಟರ್ ಕಡೆಯಿಂದ ಯಾವುದೇ ತರದ್ದು ವಿಡಿಯೋಸ್ ಬರಂಗಿಲ್ಲ ಇನ್ಮೇಲಿಂದ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಏನು ಹೇಳಕ್ ಹೊಂಟೀನಪ್ಪ ಅಂತಂದ್ರೆ ಪೋರ್ಟರ್ ಕಡೆಯಿಂದ ಯಾವುದೇ ತರದ್ದು ವಿಡಿಯೋಸ್ ಬರಂಗಿಲ್ಲ ಇನ್ಮೇಲಿಂದ. ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ, 2 ಮೊಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಒಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ನಾನು ಆಲ್ರೆಡಿ ನಮ್ಮ ಊರಿಗೆ ಬಂದೀನಿ. ಎದಕ್ಕಪ್ಪ ಅಂದರೆ ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಇತ್ತು ಮನ್ಯಾಗ, ಹಂಗಾಗಿ ನಾನು ಊರಿಗೆ ಬಂದೀನಿ. ಆಯಿತು. ಆಮೇಲೆ ಎಲ್ಲರೂ ಅನ್ಕೊಂಡಿರ್ತಾರೆ ಏನು ಕೆಲಸ ಮಾಡ್ತೀನಪ್ಪ ಅಂತ. ಏನಿಲ್ಲ, ನಮ್ಮದೇ ಒಂದು ಓನ್ ಬಿಸ್ನೆಸ್ ಐತಿ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಅದನ್ನೇ ನೋಡ್ಕೊಂಡು ಹೋಗ್ತೀನಿ. ಇದೇ ನೋಡ್ರಿ ನಮ್ಮ ಮನೆ, ತೋರ್ಸಾಕತ್ತೀನಲ್ಲ, ಇದೇ ನಮ್ಮ ಮನೆ. ಇದು ಇವ್ರು ನಮ್ಮ ಅವ್ವನ ಅಕ್ಕ, ನಮ್ಮ ದೊಡ್ಡಪ್ಪ, ಇವ್ರು ನಮ್ಮ ಅವ್ವ. ಮಗ ಬಂದಿಲ್ಲ ಅನ್ನೋ ಟೆನ್ಷನ್ ಬೇಡ ನಿಮ್ಗೆ. ಯಾಕೆ ಬಂದಿದ್ವಿ ನಾನು ಪ್ರಾಬ್ಲಮ್ ಇದ್ದಕ್ಕ ಬಂದೇನ್ರಿ. ಈಗ ಮುಂದೆ ಹೆಂಗ್ ಸಪೋರ್ಟ್ ಮಾಡ್ತಿದ್ರಿ, ಈಗ ನಂಗ ಸಪೋರ್ಟ್ ನೋಡ್ರಿ ನಮ್ಮ ಮಗನಿಗೆ. ಸಪೋರ್ಟ್ ಅಂತ ಮಾಡ್ರಪ್ಪ ಸ್ವಲ್ಪ. ಇವ್ನ ಯಾವನ ಸೆಡೆ ನನ್ನ ಮಗ. ಇವ್ರು ನಮ್ಮಪ್ಪ ನೋಡ್ರಿ ಮಕ್ಕಂಡರ. ಸ್ವಲ್ಪ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸ್ವಲ್ಪ ಪ್ರಾಬ್ಲಮ್ ಅನ್ನೋಕೇನ ಆರಾಮಿದ್ದಿದ್ದಿಲ್ಲ. ಜನ್ಮಕ್ಕೆ ಹೋಗೋ. ಹಂಗಾಗಿ ನಾನು ಇಲ್ಲೇ ಊರಾಗ ಬಂದೀನಿ. ಯಾಕಪ್ಪ ಅಂದ್ರೆ ನಮ್ಮದೇ ಒಂದು ಓನ್ ಬಿಸ್ನೆಸ್ ಐತಿ, ಅದೇ ನೋಡ್ಕೊಂಡು ಹೋಗ್ತೀನಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನೀವು ಸ್ವಲ್ಪ ಸಪೋರ್ಟ್ ಮಾಡಿರಿ. ಇನ್ಮೇಲಿಂದ ಗಂಗಾವತಿಗೆ ಇರ್ತೀನಿ, ಗಂಗಾವತಿಗೆ ವೀಡಿಯೋಸ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಚಲೋ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಂತ ಅನ್ಕೊಂಡಿನಿ. ಓಕೆ, ಇವಾಗ ನಾನು ಮನೆಯಾಗದ್ದೀನಿ. ಇವಾಗ ನಮ್ಮದು ಅಂಗಡಿ ತೋರಿಸ್ತೀನಿ, ಹೋಗಂಬರ್ರಿ. ನಾನು ಏನು ಕೆಲಸ ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ. ನಮ್ದು ಏನಪ್ಪ ಕೆಲಸ ಅಂತಂದರೆ, ರೈತರು ಏನು ಭತ್ತನ ಬಿತ್ತಿರ್ತಾರಲ್ಲ, ಆಯಿತು. ಆಮೇಲೆ ಆ ಭತ್ತನ ವ್ಯಾಪಾರ ಮಾಡಿಸಿ ಅವ್ರಿಗೆ ಕೊಡಿಸೋದು ಅಷ್ಟೇ. ನಮಗೆ ಚೀಲಕ್ಕಂತ ಒಂದು 2 ರೂಪಾಯಿ 3 ರೂಪಾಯಿ ಕಮಿಷನ್ ಅಂತೂ ಸಿಗುತ್ತೆ. ಅದರಿಂದ ಏನೋ ಒಂದು ಜೀವನ ನಡೀತಿದೆ ನಮ್ಮದು. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಇದೇ ನೋಡ್ರಿ ನಮ್ಮ ಕೆಲಸ. ಇದನ್ನು ತಗೊಂಡೋಗಿ ಅಲ್ಲಿ ಖರೀದಿ ಮಾಡೋರ ಕಡೆ ತೋರಿಸ್ಬೇಕು. ಇದೇ ತಿಂಗಳದಾಗ 11ನೇ ತಾರೀಕಿಗೆ ನಮ್ಮ ಊರ್ ಜಾತ್ರೆ ಐತಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಇದೇ ನೋಡ್ರಿ ನಮ್ಮ ಊರ್ ಜಾತ್ರೆ ಇದೆ, ತೇರು ಇದೇ ಅದು ಗುಡಿ. ಹಂಗೆ ಅಪ್ಪ ಫೋನ್ ಮಾಡಿ 1 kg ಚಿಕನ್ ತಾಂಬ ಅಂತಾನು ಹೇಳಿದ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಅದೇ ನಮ್ಮ ದೊಡ್ಡಮ್ಮರು ಬಂದಿದ್ರಲ್ಲ, ನಮ್ಮ ಅವ್ವನ ಅಕ್ಕ. ಏನೋ ಒಂದು ಖುಷಿ ಅನಿಸುತ್ತೆ, ಯಾಕಂದ್ರೆ ರಿಲೇಷನ್ ಬಂದರೆ ಏನೋ ಒಂದು ಎಂಜಾಯ್ಮೆಂಟ್ ಅನಿಸುತ್ತೆ. ಫೋನ್ ಮಾಡ್ರಿ ಮುಟ್ಟಿಂದ. ಹೋದ್ರ ನಿಮ್ಮ ಅಕ್ಕನವ್ರ? ಹೋದ್ರು ನೋಡಪ್ಪ. ಸಮಾಧಾನ ಆತಿಲ್ಲ ನಿನಗೆ? ಸಮಾಧಾನ ಆತು. ಬಿಡು ಸಾಕು. ನಿಮ್ಮ ಅಕ್ಕ ಬಂದಿದ್ದು ಖುಷಿ ಆತಿಲ್ಲವ ನಿನಗೆ? ಖುಷಿ ಆತಪ್ಪ. ಅದು ಒಂದೇ ಖುಷಿ ನೋಡಿ ನಿಮಗೆ, ಎಲ್ಲರಿಗೆ, ಹೆಣ್ಮಕ್ಳಿಗೆ. ಮತ್ತೇನು ಖುಷಿ, ತವ್ರ ಮನೆಯವ್ರು ಬಂದ್ರೆ ಖುಷಿನ ಮತ್ತೆ ಎಲ್ಲರಿಗೆ. ಎಲ್ರಿಗೂ ಅದೇ ಅಲ್ಲ ಖುಷಿ ಇರೋದು. ಖುಷಿ ಆಯ್ತು. ಓಕೆ, ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಎಲ್ರಿಗೂ ಬಾಯ್.